ಇಲ್ಲಿಯವರೆಗೂ ಬರೀ ದಂಡ ಹಾಕೋದು, ಅವರಿಗೆ ಅವರ ವೆಹಿಕಲ್ಸನ್ನು ಎತ್ಕೊಂಡು ಹೋಗೋದು, ಈ ಥರದ್ದು ಕೆಲಸಗಳನ್ನೇ ಮಾಡ್ಕೊಂಡಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ಅವ್ರು ಹೇಳಿದರು ಫೈನ್ ಹಾಕೋದು ನಿಲ್ಲಿಸಿದ್ದೀವಿ ಅಂತ. ಫೈನ್ ಹಾಕೋದು ನಿಲ್ಲಿಸಿಲ್ಲ, ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ಈಗ ನೋಡಿ, 22ರಲ್ಲಿ 12 ಲಕ್ಷ ಕೇಸ್ಗಳನ್ನು ರಿಜಿಸ್ಟರ್ ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಹಣ ಎಷ್ಟು? 20,84,56,000 ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಫೈನ್ ಆಗಿ. 20 ಕೋಟಿ ರೂಪಾಯಿ ಫೈನ್ ಕಲೆಕ್ಟ್ ಮಾಡಿದೆ ಬೆಂಗಳೂರು ಸಿಟಿಯಲ್ಲಿ ಮಾತ್ರ ನಾನು ಹೇಳ್ತಾ ಇರೋದು. 23ರಲ್ಲಿ 11,33,30,000 ಆಗಿದೆ. ಅದ 37 ಕೋಟಿ ಕಲೆಕ್ಟ್ ಮಾಡಿದ್ದಾರೆ. 37 ಕೋಟಿ 30 ಲಕ್ಷ 22,000. 2024ಕ್ಕೆ ಇಲ್ಲಿವರೆಗೆ 55,21,326 ಕೇಸ್ ರಿಜಿಸ್ಟರ್ ಆಗಿದೆ. ಅದಕ್ಕೂ ಕೂಡ 5 ಕೋಟಿ 97 ಲಕ್ಷ ಕಲೆಕ್ಟ್ ಆಗಿದೆ. ಫೈನ್ ಕಲೆಕ್ಟ್ ಮಾಡ್ತಾನೆ ಇದ್ದೀವಿ, ಫೈನ್ ಏನು ನಿಲ್ಲಿಸಿಲ್ಲ. ಆದರೆ ಸಮಸ್ಯೆ ಬಗೆಹರಿತಾ ಇಲ್ಲ. ಅದಕ್ಕಾಗಿ ನಾನು ಮಾನ್ಯ BBMP ಅವರ ಜೊತೆಯಲ್ಲಿ, ಟ್ರಾನ್ಸ್ಪೋರ್ಟ್ ಇಲಾಖೆಯವ್ರ ಜೊತೆಯಲ್ಲಿ ಒಂದು ಕಲೆಕ್ಟಿವ್ ಆಗಿ ನಾವು ಚರ್ಚೆ ಮಾಡಿ ಇದಕ್ಕೆ ಒಂದು ತಾವು ಹೇಳಿದಾಗೆ ಪಾಲಿಸಿ ಹೇಳಿದಿರಿ, ಅದಕ್ಕೆ ಏನು ಮಾಡಬೇಕು, ಮುಂದೆ ಪ್ರಾಕ್ಟಿಕಲ್ ಆಗಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಿ ಮುಂದೆ ಕ್ರಮ ತಗೊಳ್ತೀವಿ ಮಾನ್ಯ ಅಧ್ಯಕ್ಷ. ಸರ್, ಒಂದು ಶಾರ್ಟ್ ಟರ್ಮ್ ಪಾಲಿಸಿ, ಒಂದು ಲಾಂಗ್ ಟರ್ಮ್ ಪಾಲಿಸಿ. ಶಾರ್ಟ್ ಟರ್ಮ್ ಪಾಲಿಸಿ ಏನಂದ್ರೆ ಡಿಪೆಂಡಿಂಗ್ ಅಪಾನ್ ದ ರೋಡ್ ನಾವು ಯಾವ ರೀತಿ ಮಾಡಬೇಕು ಅಂತ ಇಮಿಡಿಯೇಟ್ ಆಗಿ ನಮ್ಮ ಜ್ಯೂರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ಗೆ ಕೂಡ ಗೊತ್ತಿರ್ತದೆ. ಇನ್ ದ ಲಾಂಗ್ ರನ್ ನಾವು ಯಾವ ರೀತಿ ಪಾರ್ಕಿಂಗ್ ಲಾಟ್ ಮಾಡಬೇಕು, ಆ ಪಾರ್ಕಿಂಗ್ ಲಾಟ್ ಅನ್ನು ನಿಲ್ಸಂಗೆ ಹೆಂಗ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಮೆಜೆಸ್ಟಿಕ್ ನಲ್ಲಿ ಕಂಪಲ್ಸರಿ ಪಾರ್ಕಿಂಗ್ ಲಾಟ್ ಅಲ್ಲಿ ನಿಲ್ಲಿಸಿ, ಈ ತಿರುಪತಿ ಮಾಡ್ತಾರಲ್ಲ ದಟ್ ಸರ್ಕಿಟ್ ಬಸ್ಗಳು, ಅಲ್ಲಿಂದ ಬಸ್ಗಳು ಹೋಗ್ಬಿಟ್ಟು ಇಳಿದ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಬಂದು ಹತ್ಕೊಳ್ಳಿ, ಆ ರೀತಿ ಮಾಡೋಣ. ಬಟ್ ಈ ಶಾರ್ಟ್ ಟರ್ಮ್ ಪಾಲಿಸಿ ಕಡೆ ಜಾಸ್ತಿ ಗಮನ ಕೊಡಬೇಕು ಅಂತ ನಾನು ಆಗ್ರಹಿಸ್ತೀನಿ. ಭಾಗೀರಥಿ ಮುರಳಯ್ಯ, ನಾವು ಚರ್ಚೆ ಮಾಡಿ ನಾವು ತೀರ್ಮಾನ ತಗೊಳ್ತೀವಿ ಮಾನ್ಯ ಅಧ್ಯಕ್ಷರೇ. ಅಲ್ಲ, ನಾವು ಪಾಲಿಸಿ ಮಾಡಿ ಈಗ ಇಮಿಡಿಯೇಟ್ ನೋ ಪಾರ್ಕಿಂಗ್ ಹತ್ರ ಹಾಕಿರ್ತಕ್ಕಂಥವ್ರನ್ನ ದಯವಿಟ್ಟು ಟೋ ಮಾಡೋ ತರ ಮಾಡ್ರಿ. ಅದೇನು ಹಿಂದೆ ಇದ್ದಿದ್ದ ಸಿಸ್ಟಮೇ ಇಮಿಡಿಯೇಟ್. ಆಮೇಲೆ ಇವತ್ತು ನೀವು ಪೊಲೀಸವ್ರಿಗೆ, ಕೆಳಮಟ್ಟದ ಪೊಲೀಸವ್ರಿಗೆ ಅವ್ರು ದುಡ್ಡು ತಗೊಂತಾರೆ, ಲಂಚ ತಗೊಂತಾರೆ ಅಂತ ಹೇಳಿ ಅವ್ರಿಗೆ ಅನುಮತಿನೂ ಕೊಟ್ಟಿಲ್ಲ ಫೈನ್ ಹಾಕೋದಕ್ಕೆ. ಸರ್ಕಲ್ ಇನ್ಸ್ಪೆಕ್ಟರ್ ಅದ್ರ ಮೇಲ್ಮಟ್ಟದವ್ರು ಹಾಕ್ಬೇಕು. ಇರೋದು ಒಬ್ಬರೋ ಇಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್ ಎಷ್ಟು ಕಡೆ ಹಾಕ್ತಾರೆ ಫೈನು. ಮತ್ತೆ ಪೀಕ್ ಅವರ್ ಅಲ್ಲಿ ಮೊದಲು ನಮ್ಮ ಇವರಿದ್ರು ಸರ್, ಸಲೀಂ ಅವರಿದ್ರು ಆಫೀಸರ್, ಅವ್ರೊಂದು ಸ್ವಲ್ಪ ಸಿಸ್ಟಮ್ ಮಾಡಿದ್ರು. ಅವ್ರು ಹೆಂಗ್ ಮಾಡಿದ್ರು ಅಂದ್ರೆ ಪೀಕ್ ಅವರ್ ಅಲ್ಲಿ ಎಲ್ಲ ಆಫೀಸರ್ಗಳು ಸರ್ಕಲ್ ಅಲ್ಲಿ ನಿಲ್ಲಿಸಿ ಟ್ರಾಫಿಕ್ ಕ್ಲಿಯರ್ ಮಾಡ್ತಾರೆ. ಈಗ ಅದು ಆಗ್ತಾ ಇಲ್ಲ. ಸೊ ಇಮಿಡಿಯೇಟ್ 1-2 ದಿನದಲ್ಲಿ ತಾವು ಅದು ಆದೇಶ ಮಾಡಿ ಸರ್, ಟೋಯಿಂಗ್ ಮಾಡಿ ಸರ್. ಎಲ್ಲೂ ಮಾಡಲಿಲ್ಲ ಅಂದ್ರೆ ಯಲಂಗದಲ್ಲಿ ಶುರು ಮಾಡ್ರಿ, ನಾನು ಫೇಸ್ ಮಾಡ್ಕೊಂತೀವಿ. ಜನ ಬಂದು ಅಂದ್ರೆ ನಾನು ಹೇಳ್ಕೊಂತೀನಿ. ಅವರ ಸಲಹೆಯನ್ನು ಬಹಳ ಗಂಭೀರವಾಗಿ ತಗೊಳ್ತೀನಿ ಮಾನ್ಯ ಅಧ್ಯಕ್ಷರೇ. ಈಗಾಗಲೇ ನಾವು ಮೊನ್ನೆ ಪೊಲೀಸ್ ಕಾನ್ಫರೆನ್ಸ್ ಆಯಿತು. ಆ ಕಾನ್ಫರೆನ್ಸ್ನಲ್ಲಿ ಬಹಳ ಕಠಿಣವಾದಂಥ ನಿರ್ದೇಶನಗಳನ್ನು ಕೊಟ್ಟಿದ್ದೇವೆ. ಬೆಂಗಳೂರಿನಲ್ಲಿ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಬರೀತಾರೆ ಬೆಂಗಳೂರು ಟ್ರಾಫಿಕ್ ಜಾಮ್ ಬಗ್ಗೆ. ಅಂದರೆ ಅಷ್ಟೊಂದು ಈ ಟ್ರಾಫಿಕ್ಕಿನ ಬಗ್ಗೆ, ಬೆಂಗಳೂರಿನ ಟ್ರಾಫಿಕ್ಕಿನ ಬಗ್ಗೆ ಎಲ್ಲ ದೇಶದಲ್ಲೆಲ್ಲ ಮಾತಾಡುವಂಥ ರೀತಿಯಲ್ಲಿ ಆಗ್ಬಿಟ್ಟಿದೆ. ಅದರಿಂದ BBMP ಅವರು ನೀವು ಹೇಳ್ದಂಗೆ ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಮಾಡೋದಕ್ಕೆ ಅವರಿಗೆ ಅವ್ರ ಜೊತೆಯಲ್ಲಿ ಮಾಡಬೇಕಾಗ್ತದೆ. ಶಾರ್ಟ್ ಟೈಮ್ ಪ್ಲ್ಯಾನಲ್ಲಿ ಈಗಾಗಲೇ ನಾವು ಏನು ಫೈನ್ ಹಾಕೋದಷ್ಟೇ, ತಾವು ಹೇಳ್ದಂಗೆ ತಮ್ಮ ಸಲಹೆಯನ್ನು ನಾನು ಗಂಭೀರವಾಗಿ ತಗೊಳ್ತೇನೆ. ಈಗ DCP ಟ್ರಾಫಿಕ್, ACP ಟ್ರಾಫಿಕ್, ಇನ್ಸ್ಪೆಕ್ಟರ್ಸ್, ಅದಕ್ಕೆ 1-2 ನಾವೇನು ಡಿವಿಷನ್ ಮಾಡ್ಕೊಂಡಿದ್ದೀವಿ. ಅವರಿಗೆ ಭಾಳ ಕಠಿಣವಾದಂಥ ನಿರ್ದೇಶನಗಳು ನಾನು ಕೊಟ್ಟಿದ್ದೇನೆ. DCPಗಳೇ ರೋಡಲ್ಲಿ ನಿಂತಿರಬೇಕು ಬೆಳಗ್ಗೆ 2 ಗಂಟೆ ಪೀಕ್ ಅವರ್ಸಲ್ಲಿ, ಸಾಯಂಕಾಲ 2 ಗಂಟೆ ಪೀಕ್ ಅವರ್ಸಲ್ಲಿ. ಸೀನಿಯರ್ ಆಫೀಸರ್ಸೇ ಹೋಗಿ ಬೀದಿಯಲ್ಲಿ ನಿಲ್ಲಬೇಕು ಅಂತೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ. ಅದನ್ನೆಲ್ಲ ಮಾಡ್ತೇವೆ ಮಾನ್ಯ ಅಧ್ಯಕ್ಷರೇ. ಓಕೆ, ಒಂದು ಸಜೆಷನ್, ಅಲ್ಲಿ ಟ್ರಾಫಿಕ್ ಬ್ಲಾಕ್ ಮುಂದೆ ಹೋಗುದಿಲ್ಲ. ಒಂದು ಬೆಂಗಳೂರು ನಗರದ ಶಾಸಕರದು ಒಂದೇನೋ ಒಂದು ಸಮಿತಿ ಮಾಡಿಸ್ತಾರ ಕೆಲಸ. ಓಕೆ,